ನಮಸ್ತೆ ಎಲ್ಲರಿಗೂ. ಇವತ್ತು ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಹೇಗೆ ಫ್ರಂಟ್ ಪ್ಯಾಟರ್ನ್ ಕಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಫ್ರಂಟ್ಗೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪ್ಯಾಟರ್ನಲ್ಲಿ 14.5 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ, ಪ್ಲಸ್ 1 ಇಂಚ್ ಸ್ಟಿಚಿಂಗ್, ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಸ್ಟಿಚಿಂಗಲ್ಲಿ ಹೋಗುತ್ತೆ. ಸೊ 15.5 ತೊಗೊಂಡಿದ್ದೀನಿ. ಇಲ್ಲಿ ನಾನು 14.5 ಪ್ಲಸ್ 2 ಇಂಚಸ್ ಅಂದರೆ 16.5 ಪ್ಲಸ್ 1 ಇಂಚ್ ತೊಗೊಳ್ತಾ ಇದ್ದೀನಿ, 17.5. ಓಕೆ, ಇವಾಗ ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡಿ ಆದಮೇಲೆ ಫ್ರಂಟ್ ನೆಕ್ದು ಡೀಪ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮ್ ಹೋಲಲ್ಲಿ 1/2 ಇಂಚಸ್ ಒಳಗಡೆ ತೊಗೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಪೆಕ್ಸ್ ಲೆಂತ್ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಅಪೆಕ್ಸ್ ಲೆಂತ್ ನಾನು 10.5 ತೊಗೊಳ್ತಾ ಇದ್ದೀನಿ. ಅಪೆಕ್ಸ್ ಟು ಅಪೆಕ್ಸ್ ಬಂದು 7. ನಮ್ಮ ಸೈಜ್ ವೈಸು ನಾವು ಚೆಕ್ ಮಾಡಿ ತೊಗೋಬೇಕು ಬಾಡಿ ಮೆಜರ್ಮೆಂಟಲ್ಲಿ. ಸೊ ಇಲ್ಲಿ 3.5 ಅಪೆಕ್ಸ್ ಟು ಅಪೆಕ್ಸ್ ಬರುತ್ತೆ, 7.5. ಓಕೆ, ಸೊ 3.5 ಇಲ್ಲಿ ನಾನು ತೊಗೊಂಡ್ರೆ ನಂದು ಲೆಂತ್ ಅಲ್ಲಿ ಡೌನಲ್ಲಿ ನಾನು ಒಂದು 0.5 ಇಂಚ್ ಕಮ್ಮಿ ಮಾಡಿ ಹುಕ್ ಸೈಡಿಂದ ತೊಗೋಬೇಕು. ಸೊ ಅದನ್ನು ನಾನು 3 ತೊಗೋಬೇಕು. 3 ಫಸ್ಟ್ ತೊಗೊಂಡ್ಮೇಲೆ ಆ್ಯಸ್ ಇಟ್ ಈಸ್ ಡಾಟ್ ಇಂಟೇಕ್ ಅಂತ 3 ಇಂಚಸ್ ನಾನು ತೊಗೊಳ್ತಾ ಇದ್ದೀನಿ. 3.5 ಬಂದಿದ್ದರೆ ನಿಮಗೆ 3.5 ತೊಗೊಳ್ಳಿ. 2.5 ಬಂದಿದ್ದರೆ 2.5 ಡಾಟ್ ಇಂಟೇಕ್ ಅಂತ ನೀವು ತೊಗೋಬೋದು. ಓಕೆ, ಸೊ ಇದು ನೋಡಿ ಈ ಥರ. ಆಮೇಲೆ ಅಪೆಕ್ಸ್ ಪಾಯಿಂಟ್ದು ಲೆಂತ್ ಮಾರ್ಕಿಂಗಿಂದ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಥರ ಎಲ್ಲ ಪಾಯಿಂಟ್ಸ್ ಕನೆಕ್ಟಿಂಗ್ ಆದಮೇಲೆ ಪ್ರಿನ್ಸಸ್ ಲೈನ್ ಸೈಡ್ದು ಮಿಡ್ ಪಾಯಿಂಟ್ ತೊಗೋಬೇಕು. ಅದರದ್ದು ಮತ್ತೆ ಮಿಡ್ ಪಾಯಿಂಟು ತೊಗೋಬೇಕು. ಅಲ್ಲಿ 1/4 ಇಂಚ್ ಕೊಡ್ತಾಯಿದ್ದೀನಿ. ಈ ಮಿಡ್ ಪಾಯಿಂಟಲ್ಲಿ 1/2 ಇಂಚ್ ಕೊಡ್ತಾಯಿದ್ದೀನಿ. ಸೊ 1/2 ಇಂಚ್ ತನಕ ಏನಿದೆ ಅಲ್ಲಿಗೆ ಸ್ಟ್ರೇಟ್ ಲೈನ್ ಬರುತ್ತೆ. ಆಮೇಲೆ ಕರ್ವ್ ಆಗಿ ನಾವು ಅಪೆಕ್ಸ್ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಆಮೇಲೆ ಆರ್ಮ್ ಹೋಲ್ ಸೈಡಲ್ಲಿ ನಾವೇನು ತೊಗೊಂಡಿದ್ದೀವಿ ಅದರದ್ದು ಆ ಕಡೆ ಈ ಕಡೆ 1/4 ಇಂಚಸ್ ತೊಗೊಂಡ್ರೆ, ಸೊ ನಾವು ಎಲ್ಲಿಂದ 0.5 ಒಳಗಡೆ ತೊಗೊಂಡಿದ್ವಿ ಅಲ್ಲಿ ಆ ಕಡೆ ಈ ಕಡೆ 1/4 ಇಂಚಸ್ ತೊಗೊಂಡ್ರೆ 0.5 ಇಂಚಸ್ ಸಿಗುತ್ತೆ. ಸೊ ಅದ್ರ ಜೊತೆ ಅಪೆಕ್ಸ್ ಪಾಯಿಂಟಿಂದ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ 2 ಲೈನು ಚೆಕ್ ಮಾಡಿಬಿಟ್ಟು ಅದರದ್ದು ಡಬಲ್ ಏನಿದೆ ಅದನ್ನು ನಾನು ಜಾಯ್ನಿಂಗ್ ಸೈಡಲ್ಲಿ ತೊಗೊಳ್ತಾ ಇದ್ದೀನಿ. ಆಮೇಲೆ ಅದು ಎಷ್ಟು ಕ್ರಾಸ್ ಹೋಗುತ್ತೆ ಅಂತ ಚೆಕ್ ಮಾಡಿ, ವೇಸ್ಟ್ ಎಷ್ಟು ಬೇಕಂತ ಚೆಕ್ ಮಾಡಿ ಅದನ್ನು ತೊಗೋಬೇಕು. ಇವಾಗ ಎಕ್ಸೆಸ್ ಏನಿದೆ ಮಧ್ಯದಲ್ಲೆಲ್ಲ ಡಾಟ್ದು ಏನಿದೆ ಪ್ರಿನ್ಸಸ್ ಕಟ್ಟಲ್ಲಿ ಅದೆಲ್ಲ ಹೋಗುತ್ತೆ. ಸೊ ಈ ಥರ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಒಂದು ನಾಚಸ್ ಕೊಟ್ಕೊಳ್ಳಿ ಮಿಡ್ ಪಾಯಿಂಟ್ಗೆ. ನೆಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಜೊತೆ ಮ್ಯಾಚ್ ಮಾಡಿಕೊಂಡು ಕಟ್ಟಿಂಗ್ನ ಆಮೇಲೆ ಡ್ರಾಫ್ಟಿಂಗ್ ಮತ್ತು ಕಟ್ಟಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.